ಭೂಮಿಯನ್ನು ಅಳೆಯುವುದಕ್ಕೆ ತ್ರಿವಿಕ್ರಮನಾಗಿ ಕಾಣಿಸಿಕೊಂಡಾಗ ದೇವತೆಗಳೆಲ್ಲ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. 1ನೇ ಹೆಜ್ಜೆಯಿಂದ ಭೂಮಿಯನ್ನು ಅಳೆದದ್ದಾಯಿತು. ಇನ್ನು 2ನೇ ಹೆಜ್ಜೆಗೆ ಸ್ವರ್ಗಾದಿ ಊರ್ಧ್ವ ಲೋಕಗಳನ್ನು ಅಳೆದದ್ದಾಯಿತು. 2 ಹೆಜ್ಜೆಯಲ್ಲಿ ಎಲ್ಲಾ ಲೋಕವು ನನ್ನ ಸ್ವಾಧೀನವಾಗಿದೆ. 3ನೇ ಹೆಜ್ಜೆಗೆ ನನಗೆ ಲೋಕವೇ ಕಾಣುವುದಿಲ್ಲ. ಚಕ್ರವರ್ತಿ ಸ್ವಾಮಿ ಹೇಳಿದ ಮಾತಿನಂತೆ 3 ಅಡಿ ಭೂಮಿಯಲ್ಲಿ ಇದೋ 2 ಹೆಜ್ಜೆಯಲ್ಲಿ ಎಲ್ಲಾ ಲೋಕಗಳು ನನ್ನ ಸ್ವಾಧೀನವಾಗಿದೆ. 3ನೇ ಹೆಜ್ಜೆಗೆ ನನಗೆ ಸ್ಥಳವಿಲ್ಲ. ಕೊಟ್ಟ ಮಾತನ್ನು ಹಿಂತೆಗೆದುಕೊಳ್ಳುವೆಯ? ಅಲ್ಲ, 3ನೇ ಹೆಜ್ಜೆಗೆ ಸ್ಥಳವನ್ನು ತೋರಿಸು. ನಿಂಗೆ ದುರ್ಲಭ ಪರಮ ಪದವು ಪಡೆವೆ ಸತ್ಯ ಎನ್ನಯ ಶಿರದೊಳಿರಿಸೈ ಕರುಣಾಕರನೆ ಪಾದ ಪಂಕಜ ಶಾಂತಂ ಶಾಶ್ವತವರಗಂ ಗೀರ್ವಾಣ ಶಾಂತಿಪ್ರದಂ ಪ್ರಮೇಶಾಣ ಪಡೀಂದ್ರ ದೇವ್ಯ ಮನೀಷಂ ವೇದಾಂತ ವೇದ್ಯವಿವೋ. ಜಯ 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 ಜಯ. ತ್ರಿವಿಕ್ರಮನಾಗಿ ಭವ್ಯಾಕಾರನಾಗಿ ನಾನು ಕೊಟ್ಟಿರುವಂತಹ ಮಾತಿಗೆ ಅನುಸಾರವಾಗಿ 2ನೇ ಹೆಜ್ಜೆಯಲ್ಲಿ ಎಲ್ಲವನ್ನೂ ಅಳೆದೆಯಾ ಸ್ವಾಮಿ? ಅಗಾಧವಾಗಿರುವಂತಹ ನಿನ್ನ ಪಾದದ ಅಡಿಭಾಗವನ್ನು 3ನೆಯ ಹೆಜ್ಜೆಯನ್ನು ಪಡ್ಕೊಳ್ಳುವುದಕ್ಕಾಗಿ ಬಹಳಷ್ಟು ಸೆಳೆದುಗೊಳಿಸಿದೆ. ನಿನಗೆ ಲೋಕ ಕಾಣುವುದಿಲ್ಲ. ನಿನ್ನನ್ನು ಕಂಡ ಮೇಲೆ ಲೋಕ ನನಗೆ ಬೇಕು ಅಂತಾಗುವುದಿಲ್ಲ ಸ್ವಾಮಿ. ಅವರ ಗಂಗೆಗೆ ಜನ್ಮವನ್ನು ಕೊಟ್ಟಿರುವಂತಹ ಪಾವನ ಪಾದವನ್ನು ಕಂಡಾಗ ನಾನು ಪುನೀತನಾಗಿ ಹೋದೆ, ನಾನು ಪಾವನನಾಗಿ ಹೋದೆ. ನನ್ನ ಜೀವನ ಎನ್ನುವುದು ಧನ್ಯತೆಯಿಂದ ಒಡಗೂಡಿ ಹೋಯಿತು ಸ್ವಾಮಿ. ಅಲ್ಲಿ ಇಲ್ಲಿ ಅಂತ ನೀನು ಹುಡುಕಬೇಕಾದದ್ದಿಲ್ಲ. ಮತ್ತೆ ಆ ಪಾದ ಬಹಳಷ್ಟು ಸರಳಾಗಿದೆ. ಅದು ನನ್ನ ತಲೆಗೆ ಸರಿಯಾಗ್ತದೆ. ಬೇರೆಲ್ಲಿಗೂ ಇಡಬೇಕು ನನ್ನ ತಲೆಗೆ. ಭೈರೋಚನಿ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಆಡುವಾಗ ಸತ್ಯವೆಂದು, ಆಚರಿಸುವಾಗ ಧರ್ಮವೆಂದು, ಆರಾಧಿಸುವಾಗ ದೇವನು ತಿಳಿದಾಗ ವ್ಯಕ್ತಿಯಾದವನು ಉನ್ನತ ಮಟ್ಟವನ್ನು ಏರುವುದಕ್ಕೆ ಸಾಧ್ಯವಿದೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಪರಮಾತ್ಮ ಮೆಚ್ಚಲಾರ ಎಂಬುದನ್ನು ಅರಿತುಕೊಂಡಂತ ನೀನು ಈ ಹೊತ್ತಿನಲ್ಲಿ 3ನೇ ಹೆಜ್ಜೆಗೆ ನಿನ್ನ ತಲೆಯನ್ನು ತೋರಿಸುತ್ತಿರುವೆಯಾ? ನನ್ನ ಈ ಪಾದವು ನಿನ್ನ ಶಿರದ ಮೇಲೆ ಇಡಬೇಕೆ? ನಾನು ಇಟ್ಟೆ ಅಂತಾದ್ರೆ ನೀನು ಈ ಭೂಮಿಯಲ್ಲಿ ಇರುವುದಿಲ್ಲ, ರಸಾತನವನ್ನು ಸೇರಬೇಕಾಗ್ತದೆ. ಓ ಚಕ್ರವರ್ತಿ, ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣ ವೇಷವನ್ನು ಮಾಡಿಕೊಂಡು ಮೋಸವನ್ನು ಮಾಡುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ ಭಾವಿಸಿಕೊಳ್ಳಬೇಡ. ಒಂದು ಮನ್ವಂತರಕ್ಕೆ ಒಬ್ಬ ದೇವೇಂದ್ರ ಎನ್ನುವುದು 3 ಮೂರ್ತಿಗಳ ಶಾಸನ. ಆ ಶಾಸನವನ್ನು ಧಿಕ್ಕರಿಸಕ್ಕೆ ಶಾಸಕರಿಗೂ ಸಾಧ್ಯವಾಗುವುದಿಲ್ಲ. ಅಂತಹ ಶಾಸನವನ್ನು ವಿರೋಧಿಸಿ ದೇವೇಂದ್ರ ಪಟ್ಟವನ್ನು ಏರಬೇಕೆನ್ನುವ ಈ ಉದ್ದೇಶದಿಂದ ಈ ಯಾಗವನ್ನು ಮಾಡುತ್ತೇನೆ ಅನ್ನೋ ಸುದ್ದಿಯನ್ನು ಕೇಳಿ ಇಲ್ಲಿವರೆಗೆ ಬಂದವನಿದ್ದೇನೆ. ಈ ಹೊತ್ತಿಗೆ ಪುರಂದರ ನಾಮಕನಾದ ದೇವೇಂದ್ರ ಈ ವೈವಸ್ವತ ಮನ್ವಂತರಕ್ಕೆ ದೇವೇಂದ್ರನಾಗಿದ್ದಾನೆ. ಇನ್ನು ಮುಂದಕ್ಕೆ ಬರುವುದು ಸೂರ್ಯ ಸಾವರ್ಣಿ ಮನ್ವಂತರ. ನೀನು ಮಾಡಿದ ಪುಣ್ಯದ ಫಲವೋ ಎಂಬಂತೆ ಇನ್ನು ಮುಂದಕ್ಕೆ ಸೂರ್ಯ ಸಾವರ್ಣಿ ಮನ್ವಂತರದಲ್ಲಿ ದೇವೇಂದ್ರನಾಗಿ ಮೆರೆದಕ್ಕಿದ್ಯ. ಹಾಗೆಂದು ಯಜ್ಞ ನಾರಾಯಣ ಪ್ರತ್ಯಕ್ಷನಾಗಿದ್ದಾನೆ ಎನ್ನುವುದರಿಂದ ನಿನ್ನ ಯಜ್ಞ ಪೂರ್ಣವಾಯಿತು ಎಂಬುದಾಗಿ ತಿಳಿ. ನಿನ್ನ ಭಕ್ತಿಗೆ ಮೆಚ್ಚಿ ಆ ರಸಾತಳದಲ್ಲಿ ನಾನು ಗದಾಧರ ಮೂರ್ತಿಯಾಗಿ ನಿನಗೆ ದರ್ಶನ ಇಯುತ್ತೇನೆ. ನಿನ್ನ ಹೆಸರನ್ನು ಸೂರ್ಯ ಚಂದ್ರಾದಿಗಳು ಇರೋದನಕ ಲೋಕದ ಜನರು ಶಾಶ್ವತವಾಗಿ ಉಳಿಯೋದಕ್ಕೆ ಮಾಡುತ್ತೇನೆ. ಇದೋ ನನ್ನ 3ನೇ ಹೆಜ್ಜೆಯನ್ನು ನಿನ್ನ ಶಿರದಲ್ಲಿ ಇರಿಸುತ್ತೇನೆ. ರಸಾತಳವನ್ನು ಸೇರು.